ಶ್ರೀಯುತ ಎಲ್ಲರಿಗೂ ವಂದಿಸುತ್ತಾ, ಮೊದಲನೆಯಾಗಿ ನಮ್ಮ ಅಂಬೇಡ್ಕರ್ ಪರವಾಗಿ ವಂದಿಸುತ್ತೇನೆ. ಹಾಗೆಯೇ ನಮ್ಮ ಮಹಾತ್ಮ ಗಾಂಧೀಜಿಯವರು ದೇಶಕ್ಕಾಗಿ ಹೋರಾಟವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಅಂಥೇಳಿ ನಮ್ಮ ತಂದೆಯಾದಂಥ ಅಂಬೇಡ್ಕರ್ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾನು ಅವರ ಹಾಗೆ ನಾನು ಒಂದು ಸಣ್ಣ ಉಗುರಿನಷ್ಟು ದಾನ ಧರ್ಮ ಮಾಡಬೇಕಂತೇಳಿ ನನ್ನ ಅನಿಸಿಕೆ. ಹಾಗೆ ನಾನು ಮಾಡಿದ್ದೇನೆ. ಯಾಕಂತ ಹೇಳಿದರೆ, ನಾನು ಚಿಕ್ಕದಿಂದಲೇ ಹುಟ್ಟಿ ಕಣ್ಣು ತೆರೆದು ಸಾಧಾರಣ ಬುದ್ಧಿಶಕ್ತಿ 8 ವರ್ಷಕ್ಕೆ ಬರ್ತದೆ. ಇವಾಗ ಸಾಧಾರಣ 2 ವರ್ಷಕ್ಕೆ 3 ವರ್ಷಕ್ಕೆ ಇವತ್ತಿನ ವಾತಾವರಣದಲ್ಲಿ ಇವಾಗಲೇ ಅವರಿಗೆ ತಿಳುವಳಿಕೆ ಇರ್ತದೆ. ಅದೇ ರೀತಿಯಲ್ಲಿ ನಾನು ನನ್ನ ತಂದೆ ತಾಯಿಯರಿಗೆ ವಂದಿಸುತ್ತಾ, ಹಾಗೆ ನಾವು 5 ಜನ ಮಕ್ಕಳಾಗಿರ್ತೇವೆ. ಅದೇ ರೀತಿಯಲ್ಲಿ ಅವರಿಗೆ ನಾನು ಹೇಳಿಕೊಟ್ಟಂಥ ತಂದೆ ತಾಯಿ ಹೇಳೋದು ಅಷ್ಟೇ, ನಾನು ಹೇಳುವಂಥದ್ದು ಅಷ್ಟೇ. ಏನಂತ ಹೇಳಿದ್ರೆ, ಒಳ್ಳೆಯ ಕೆಲಸವನ್ನು ಮಾಡಿ, ಕೆಟ್ಟದನ್ನು ಮಾಡಬೇಡಿ, ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನು ಮಾತಾಡಿ. ನನ್ನ ಹೆಂಡತಿ ಮಕ್ಕಳಿಗೂ ಸಹ ಅದೇ ಅಭ್ಯಾಸವನ್ನು ಹೇಳಿಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ನಾನು ಈಗ ಇಷ್ಟು ದಿನ ತನಕ, ನನಗೆ ಈಗ 44 ವರ್ಷ ಆಗಿದೆ. ಏನೋ ಒಂದು ಪೆನ್ಸಿಲೋ ಅಥವಾ ಒಂದು ಪೆನ್ನು, ಒಂದು ಪುಸ್ತಕವೋ ಅಥವಾ ಶಾಲೆ ಮಕ್ಕಳಿಗೆ ತೆಗೆಸಿಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ದಾನ ಧರ್ಮ ಮಾಡುವಂಥದ್ದು ನನ್ನ ಧರ್ಮ. ಅದು ನಾನು ಮಾಡಿದಂಥ ಧರ್ಮ ಅಲ್ಲ, ನಮಗೆ ಹೇಳಿಕೊಟ್ಟಂಥ ತಂದೆ ಆದಂಥ ಅಂಬೇಡ್ಕರ್, ಅದನ್ನು ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ಇವಾಗ ಅದನ್ನು ನೋಡಿ ಜನರಿಗೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರೆ. ಅದು ಆಗುವುದಿಲ್ಲ. ಅದನ್ನು ನೋಡಿದ ಕೂಡಲೇ ನನಗೆ ಬ್ಯಾಡ್ ಅನ್ನು ಹೇಳ್ತಾರೆ.